ಮುಖವಾಡಗಳು ಬಹಳಷ್ಟಿವೆ, ಒಂದೊಂದಾಗಿ ಕಳಿಸ್ತಾ ಹೋಗ್ಬೇಕು. ಸರ್, ಮುಂದೇನು ತನಿಖಾ ಪತ್ರಿಕೋದ್ಯಮದ ಮುಂದಿನ ಭಾಗ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ? ಕಾವಂದ್ರು ಅಂತ ಕರಿತೀವಿ ನಾವೆಲ್ಲರೂ. ಹೌದು. ಧರ್ಮಾತ್ಮರು ಅಂತ ಕರಿತೀವಿ. ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ನಾವೆಲ್ಲರೂ ಪೂಜ್ಯನೀಯರು ಅಂತ ಕರಿತೀವಿ, ಪೂಜ್ಯರು ಅಂತ ಕರಿತೀವಿ, ದೈವಿ ಸ್ವರೂಪರು ಅಂತ ಹೇಳ್ತೀವಿ. ಎಸ್, ನಡೆದಾಡುವ ಮಂಜುನಾಥ ಅಂತ ನಂಬಿದ್ದೀವಿ. ಅಂಥವರನ್ನು ಅಪಭ್ರಂಶ ವರ್ಡ್ಗಳಿಂದ, ಶಬ್ದಗಳಿಂದ ಕಾವಂದರು ಎನ್ನುವ ಪದವನ್ನು ಕಾಮಾಂಧರು ಎಂದು ಬಳಸಲಾಗುತ್ತೆ. ಆದರೂ ನಾವೆಲ್ಲ ಕೈಕಟ್ಟಿ ಕೈಯಲ್ಲಾಗದವ್ರ ಥರ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ. ಸಮಾಜಮುಖಿ ಕೆಲಸ ಮಾಡಿದ ಕಾವಂದ್ರಿಗೂ ಯಾರೂ ಹೋಗಿ ನಾವು ಒಟ್ಟಿಗೆ ನಿಂತ್ಕೊಳ್ಳಿಲ್ಲ. ಯಾಕೆ ಹೇಳಿ? ಏನು ನಾವು ಕೈಯಲ್ಲಾಗದವರು ಅಂತಲ್ಲ, ಅವರೊಟ್ಟಿಗೆ ಮಂಜುನಾಥ ಮತ್ತು ಅಣ್ಣಪ್ಪನೇ ನಿಂತಾಗ ನಮ್ಮ ಅಗತ್ಯತೆ ಇಲ್ಲ ಅಂತ ತಿಳಿದವರು ನಾವು. ಸತ್ಯ ಒಂದಲ್ಲ ಒಂದು ದಿನ ಹೊರಗಡೆ ಬರುತ್ತೆ ಅಂತ ನಂಬಿದವರು ನಾವು. ಅದಕ್ಕಾಗಿ ಆ ದಿನ ಧರ್ಮಯಾತ್ರೆ ನಡೆಯಿತು, ಕ್ರಾಂತಿ ಯಾತ್ರೆ ನಡೆದಿಲ್ಲ. ನಾವೆಲ್ಲೂ ನುಗ್ತೀವಿ, ಹೊಡಿತೀವಿ, ಒಳಗಡೆ ನುಗ್ತೀವಿ, ಇಳಿಸ್ತೀವಿ ಅಂತ ಎಲ್ಲೂ ಮಾತಾಡಿಲ್ಲ. ಧರ್ಮ ಸತ್ಯವಿದ್ದರೆ ಜಯಗಳಿಸುತ್ತೆ ಅಂತ ಬಯಸು ಪ್ರಾರ್ಥನೆ ಮಾಡಿ ಬಂದಿದ್ವಿ. ಅಲ್ಲಿನೂ ಅವರು ಶಾಂತಿ ಮಂತ್ರವನ್ನು ಉಪಯೋಗಿಸಿದರು. ಶಾಂತಿಯಲ್ಲಿರಿ, ಸಾಕು ಇವತ್ತಿಗೆ ಬಿಟ್ಬಿಡಿ ಅಂತ ಹೇಳಿದರು. ಕೈಯಲ್ಲಾಗದವರು ಅಂತ ಅಲ್ಲ, ಮತ್ತೆ ಇವರು ಒಳಗಡೆ ನುಗ್ಗಿದಾಗ ನಿಲ್ಲಿಸ್ಲಿಕ್ಕಾಗದವರು ಯಾರು ಇಲ್ಲ ಅಂತನೂ ಅಲ್ಲ. ಜಸ್ಟ್ ಬಿಕಾಸ್ ವಿ ಬಿಲೀವ್ ಇನ್ ಗಾಡ್, ವಿ ಬಿಲೀವ್ ಇನ್ ಧರ್ಮ, ನಾವು ನಮ್ಮ ಕರ್ಮದಲ್ಲಿ ನಂಬಿಕೆ ಇಟ್ಟವರು ಅಂತ. ಅಂತಹ ವೀರೇಂದ್ರ ಹೆಗ್ಗಡೆಯವರನ್ನು ದಿನಕ್ಕೆ 10 ಸಲ ಕಾಮಾಂದ್ರು 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 ಅಂತ ಕರೆಯಲಾಯಿತು. ಯಾಕಾಗಿ? ಏನಕ್ಕಾಗಿ? ಸ್ಟೋರಿ ಮಾಡಿದವರನ್ನು, ಅವರ ಬಗ್ಗೆ ಸ್ವಲ್ಪ ನಿಂತ್ಕೊಂಡ್ರವರನ್ನು, ಅವರ ಅಪ್ಪ ಅಮ್ಮನಿಗೆ, ಅವರ ತಂದೆ ತಾಯಿಗೆ, ಅವರ ತಂಗಿಗೆ, ಅವರ ಹೆಂಡತಿಗೆ, ಮಕ್ಕಳಿಗೆ ಇವರು ಸೂಳೆ ಪಟ್ಟ ಕಟ್ತಾರೆ, ಇವರು ಪೋಸ್ಟ್ ಹಾಕ್ಸ್ತಾರೆ, ಇವರ ಮುಟ್ಟಾಳರು, ವ್ಯಭಿಚಾರಿಗಳನ್ನು ಇಟ್ಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಪೋಸ್ಟ್ ಹಾಕ್ತಾರೆ. ಅವಳು ಸೂಳೆ, ಅವಳು ಅಂಥವಳು, ಅವಳ ಅಮ್ಮ ಇಂಥವಳು, ಅವಳ ತಂಗಿ ಇಂಥವನ್ನ ತಾಕೆ ಎದುರಿಸ್ತಾರೆ. ದಟ್ ಈಸ್ ದ ಓನ್ಲಿ ವೆಪನ್ ದೇ ಹ್ಯಾಡ್. ಎಲ್ಲರೂ ಸೆಲ್ಫ್ ರೆಸ್ಪೆಕ್ಟ್ಗೆ, ಮರ್ಯಾದೆಗೆ ಹೆದರಿ ಅಂಜಿ ನಮ್ಗೆ ಯಾಕಂತ ಹಿಂದೆ ಹೋಗ್ತಾರೆ ಅನ್ನುವ ಫಾರ್ಮುಲಾ ಯೂಸ್ ಮಾಡಿದರು. ಬಟ್ ಐ ಆಮ್ ನಾಟ್, ನಾರ್ ಪವರ್ ಟಿವಿ. ನಾವು ಅನಿಸಿದ್ವಿ, ನಮ್ಮ ಆತ್ಮಾಭಿಮಾನಕ್ಕಿಂತಲೂ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತಲೂ, ನಮಗೆ ನೀವು ಮಾತಾಡುವ ಮಾತುಗಿಂತಲೂ ಧರ್ಮಾತ್ಮನೊಟ್ಟಿಗೆ ನಿಂತ್ಕೊಂಡ್ರೆ ಅದೇ ಜನ್ಮ ಸಾರ್ಥಕ ಅಂತ ಭಾವಿಸಿ ನಾವು ಕೆಲಸ ಮಾಡಿದ್ವಿ. ದಟ್ ಈಸ್ ದ ರಿಸಲ್ಟ್. ಡಾಕ್ಟರ್ ಮಿಸ್ಟರ್ ಮಹೇಶ್ ಶೆಟ್ಟಿ, ಸಸ್ಪೆಂಡೆಡ್ ಆಫೀಸರ್ ಮಿಸ್ಟರ್ ಗಿರೀಶ್ ಪಟ್ಟಣ್ಣವರ್, ನಿಮ್ಮ ಗುರುಗಳದ್ದು ತೋರಿಸಿದ್ದೀನಿ. ಗುರುವಿನ ಗುರು ಇನ್ನೊಬ್ಬ ಇದ್ದಾನೆ ಚಿಕ್ಕಮಂಗ್ಳೂರಲ್ಲಿ, ಅವಂದು ತೋರಿಸ್ತೀನಿ. ಅದರೊಟ್ಟಿಗೆ ಈಗ ಡಾಕ್ಟರ್ ಮಹೇಶ್ ಶೆಟ್ಟರನ್ನು ತೋರಿಸ್ತೀನಿ. ಆ ದಿನ ನನ್ನ ಮಾತಾಡುವಾಗ ಚಡಪಡಿಸಿ ಸ್ಪೆಕ್ಸ್ ಹಿಂಗೆ ಮಾಡಿ ಓಡಿ ಹೋದ ಮಹೇಶ್ ಶೆಟ್ಟಿ ತದನಂತರ ನಮಗೆ ಸಿಕ್ಕಿರಲಿಲ್ಲ. ಅವನು ಮೂಲೆಯಲ್ಲಿ ಎಲ್ಲೋ ಆಚೆ ನಿಂತ್ಕೊಂಡು ಬೊಗಳೋದು ಬಿಟ್ಟರೆ ಮುಂದೆ ಬಂದು ಬೊಗಳಲ್ಲ. ದಿಸ್ ಈಸ್ ವಾಟ್ ಐ ಸೀನ್ ಇನ್. ಇಂಟರ್ವ್ಯೂ ಕೊಡೋದು ಯಾರಿಗಂದರೆ ಆ ತೊಳೆಯುವವರಿಗೆ ಮಾತ್ರ. ಸೆಲ್ಫ್ ಮೇಡ್ ಇಂಟರ್ವ್ಯೂಸು ಅದನ್ನು ಬಿಟ್ಬಿಟ್ಟು ದಮ್ ಬಿದ್ದರೆ, ಗಡ್ಸಿದ್ರೆ ಒಮ್ಮೆ ಇಲ್ಲಿ ಬಂದು ಕೂತ್ಕೊಳ್ಳಿ. ನಿಮ್ಮ ಎಲ್ಲ ಲೈವ್ ಇಟ್ಕೊಂಡೇ ಬಂದು ಕೂತ್ಕೊಳ್ಳಿಯಪ್ಪ, ನೋ ಇಶ್ಯೂಸ್. ನಿಮಗೆ ನಿಮ್ಮ ಕೋರಿಕೆ ಇತ್ತಲ್ಲ, ಯಾವುದೋ ಒಂದು ಚಾನಲ್ಗೆ ಲೈವ್ ಇಟ್ಕೊಂಡು ಕೊಡಿ, ನಾನು ಕೂಡ್ತೀನಿ, ನನಗೆ ಲೈವ್ ಕೊಡ್ತಾ ಬರಬೇಕು. ನೀವು ಲೈವ್ ಕೊಡ್ತಾನೆ ಮಿಸ್ಟರ್ ಮಟ್ಟಣ್ಣವ್ರು ಇಲ್ಲಿ ಬನ್ನಿ. ಈಗ ವೀಕ್ಷಕರಿಗೆ, ಉಡುಪಿ ದಕ್ಷಿಣ ಕನ್ನಡದ ಜನತೆಗೆ, ಕರ್ನಾಟಕದ ಎಲ್ಲ ಮಂಜುನಾಥ ಭಕ್ತರಿಗೆ, ಭಕ್ತರಲ್ಲದವರಿಗೆ, ಅನ್ಯ ಧರ್ಮೀಯರಿಗೆ, ದಲಿತರಿಗೆ, ಹೇಳ್ತೀಯಲ್ಲ ದಲಿತರನ್ನು ಯೂಸ್ ಮಾಡ್ತೀನಿ ಅಂತ,
ನಿಮ್ಗೆ ಗೊತ್ತಾ, ಅಂಬೇಡ್ಕರ್ ಹಿಂಗೆ ಸಂವಿಧಾನ ಬರೆದಿಲ್ಲ. ದಲಿತರು ಇವತ್ತು ಬುದ್ಧಿವಂತಿಕೆಯಲ್ಲಿ ಎಲ್ಲದರಲ್ಲೂ ಎಲ್ರಿಗಿಂತ ಮೇಲಿದ್ದಾರೆ. ಅವರನ್ನು ಮೂರ್ಖತನ ಮಾಡುವಂತಹ ಲೆವೆಲ್ಗೆ ನೀವು ಪ್ಲ್ಯಾನ್ ಹಾಕ್ತೀರಂದರೆ ಇವತ್ತು ಅವರು ನೋಡ್ತಾರೆ ನಿಮ್ಮನ್ನು, ನಿಮ್ಮ ಟಾರ್ಗೆಟ್ ಏನು ಅಂತ. ಡೋಂಟ್ ಯೂಸ್ ದಿಸ್ ಬುಲ್ಶಿಟ್ ಸ್ಟ್ರಾಟಜೀಸ್. ಇವತ್ತು ಡಾಕ್ಟರ್ ಬಿ ಮಹೇಶ್ ಶೆಟ್ಟಿ ಅವರು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾತಾಡಿದಾಗ ನಿಮಗೆಲ್ಲ ನೆನಪಿದೆಯಲ್ಲ, ಮಹೇಶ್ ಶೆಟ್ಟರು ಯಾರು ಮರ್ಡರ್ ಮಾಡಿದ್ದು, ಯಾರು ರೇಪ್ ಮಾಡಿದ್ದು, ನಿಶ್ಚಲ್ ಜೈನ್ ಎಲ್ಲಿದ್ದ, ನಾವು ಯಾಕೆ ನಿಮಗೆ ರೀಕ್ಯಾಪ್ ತೋರಿಸಿದ್ವಿ ಹೇಳಿ. ಎಲ್ಲಿದ್ದ, ಅಮೇರಿಕಕ್ಕೆ ಹೋಗಿರಲಿಲ್ಲ ಅವನು ಇಲ್ಲೇ ಇದ್ದ. ಹರ್ಷೇಂದ್ರ ಜೈನ್ ಅವರ ಮಗ ನಿಶ್ಚಲ್ ಜೈನ್ ಅವರು ರೇಪ್ ಮಾಡಿದರು, ಅವರೇ ಈ ರೇಪು. ಯಾವ ರಿಸಾರ್ಟ್ ಅಂತ ನಂಗೆ ಗೊತ್ತಿತ್ತು. ಮತ್ತು ಇಬ್ಬರು ಫ್ಲೈಟಲ್ಲಿ ಓಮಾನ್ಗೆ ಹೋದರು, ಅವರು ಪತ್ರಕರ್ತರು ಇದ್ದರು. ಅವನ ಪಕ್ಕದ ಸೀಟಲ್ಲೇ ನಿಶ್ಚಲ್ ಕೂತ್ಕೊಂಡು ಹೋಗಿದ್ದ ಓಮಾನ್ ಏರ್ವೇಸಲ್ಲಿ, ಏರ್ ಇಂಡಿಯಾದಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋದ, ಅಲ್ಲಿಂದ ಅಲ್ಲೋಡೋದ ಅಂತೆಲ್ಲ ಕೇಳಿದ್ರಲ್ಲ ನೀವು. ನಾನು ಹೇಳಿದ್ದಲ್ಲ, ಮಹೇಶ್ ಶೆಟ್ಟಿ ಅವರು ನಮ್ಮನ್ನು ನಂಬಿಸಿದ್ದು. ನಾವು ವಿಸಾ ತೋರಿಸಿದಾಗ, ನಾವು ಸರ್ಟಿಫಿಕೇಟ್ ತೋರಿಸಿದಾಗ, ನಾವು FRR ರಿಪೋರ್ಟ್ ತೋರಿಸಿದಾಗ, ಎಲ್ಲ ತೋರಿಸಿದಾಗ ಅವರು ಮತ್ತು ಆ ಮುಟ್ಟಾಳ ಮಟ್ಟಣ್ಣವರ್ ಹೇಳಿರೋದು ನಮಗೆ, ಇಲ್ಲ ಅದೆಲ್ಲ ಸುಳ್ಳು, ಅದೆಲ್ಲ ಫೇಕು, ಅದೆಲ್ಲ ಪವರ್ TV ಇವರೆಲ್ಲ ಮಾಡಿರೋದು, ನೀವು ಅದನ್ನು ನಂಬೇಡಿ ಅಂತ ನಂಬಿಸಿರೋದು. ಆಯ್ತಪ್ಪ, ನಾವು ಇಡೀ ದೇಶದ ಜನತೆ ಇವತ್ತು ನಂಬ್ತಾ ಇರೋದು ಅದೇ ವಾಟ್ಸಪ್ಗಳನ್ನು, ಅದೇ ಯೂಟ್ಯೂಬ್ಗಳನ್ನು, ಅದೇ ಅಸಭ್ಯ ಭಾಷೆಗಳನ್ನು, ಅದೇ ಅವ್ಯಾಚ್ಯ ಭಾಷೆಗಳನ್ನು, ಅದೇ ಬಿಲ್ಡಪ್ ಸ್ಟೋರಿಗಳನ್ನು. ಇವತ್ತು ಒಂದು ಜೀವಂತ ವಿಟ್ನೆಸ್ ಹುಟ್ಟುಕೊಂಡಿದೆ. ಇಲ್ಲಿವರೆಗೆ ಯಾವುದು ಹುಟ್ಟುಕೊಂಡಿರಲ್ಲ, ಇವತ್ತೊಂದು ಹುಟ್ಟುಕೊಂಡಿದೆ. ದಿಸ್ ಈಸ್ ನಾಟ್ ಮೀಡಿಯಾ ಟ್ರಯಲ್. SP ಸಾಹೇಬ್ರೆ ಅಥವಾ ಭಾರತ ದೇಶದ ಗೃಹ ಮಂತ್ರಿಗಳೇ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳೇ, CM ಸಿದ್ದರಾಮಯ್ಯನವರೇ, DCM DK ಶಿವಕುಮಾರ್ ಅವರೇ, ವಿರೋಧ ಪಕ್ಷದವರೇ, ಮಂಗಳೂರಿನ ದಕ್ಷಿಣ ಕನ್ನಡದ SP ಅವರೇ, ದಿಸ್ ಈಸ್ ನಾಟ್ ಮೀಡಿಯಾ ಟ್ರಯಲ್. ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ you for investigation further. Good, there is FIR done. ನಿಮಗೆ ಹೆಲ್ಪ್ ಆಗ್ಬೋದು. ನಾವು ಮಾಡಿದ ಕೆಲವು ಸ್ಟೋರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಹೆಲ್ಪ್ ಆಗಿದ್ದಾವೆ. ನಿಮಗೆಲ್ಲ ಗೊತ್ತಿದೆ. ಕೆಲವರು ಇನ್ನೂ 1 ವರ್ಷ ಆಯಿತು, ಮುಗೀತು ಜೈಲಲ್ಲಿ.